ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದೀಗ ನೀವು ನೋಡ್ತಾ ಇದ್ದೀರಾ ಸೂಫಿನಾಡು ಸುದ್ದಿ ಚಾನೆಲ್. 3 ದಿನಗಳ ಜೀವನ ಕೌಶಲ್ಯ ತರಬೇತಿ ಕಾರ್ಯಾಗಾರ ಬೀದರ್ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ವಿದ್ಯಾರ್ಥಿ ನಿಲಯಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ನಿಲಯ ಪಾಲಕರು ಮತ್ತು ನಿಲಯ ಮೇಲ್ವಿಚಾರಕರಿಗೆ ಜೀವನ ಕೌಶಲ್ಯಗಳು ಹಾಗೂ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಹಾಗೂ ಬೆಂಬಲ ಸೇವೆಗಳನ್ನು ನೀಡಲು ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆಯಿಂದ ತರಬೇತಿ ಕಾರ್ಯಾಗಾರವನ್ನು ಫೆಬ್ರವರಿ 11ರಿಂದ 13ರವರೆಗೆ 3 ದಿನಗಳ ಕಾಲ ಡಿ ದೇವರಾಜ ಅರಸು ಭವನ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ತರಬೇತಿ ಕಾರ್ಯಾಗಾರವನ್ನು ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳಾದಂಥ ಸುನೀತಾ ಪಟ್ಟಾರಿ ಮತ್ತು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕರಾದಂಥ ಪ್ರಕಾಶ್ ಸೂರ್ಯವಂಶಿ, ಡಾಕ್ಟರ್ ನಾಗರಾಜ್ ರಂಗಣ್ಣನವರ ಮನೋವೈದ್ಯರು ನಿಮಾನ್ಸ್ ಬೆಂಗಳೂರು ಹಾಗೂ ಯುವ ಸ್ಪಂದನ ಕೇಂದ್ರದ ಯುವ ಸಮಾಲೋಚಕರಾದಂಥ ಜೈ ಭೀಮ್ ರವರುಗಳು ಡಿ ದೇವರಾಜ್ ಅರಸುರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಾಗಾರವನ್ನು ಉದ್ಘಾಟಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಕಾರ್ಯಾಗಾರದಲ್ಲಿ ಬೆಂಗಳೂರಿನ ನಿಮಾನ್ಸ್ನ ಸಂಪನ್ಮೂಲ ವ್ಯಕ್ತಿಗಳಾದಂಥ ಡಾಕ್ಟರ್ ನಾಗರಾಜ್ ಅವರು ಪ್ರಮುಖವಾಗಿ ಒತ್ತಡ ನಿರ್ವಹಣೆಯಿಂದಾಗುವ ಸಮಸ್ಯೆಗಳ ಬಗ್ಗೆ ಅನೇಕ ಚಟುವಟಿಕೆಗಳ ಮುಖಾಂತರ ಒತ್ತಡ ನಿರ್ವಹಣೆಯನ್ನು ಮತ್ತು ಹೇಗೆ ಯಾವ ಥರ ನಿಯಂತ್ರಣದಲ್ಲಿಟ್ಕೊಳ್ಬೇಕು ಹಾಗೂ ಸಮಯ ನಿರ್ವಹಣೆ ಹೇಗೆ ಮಾಡಬೇಕು, ಮಾನಸಿಕ ಗೊಂದಲಗಳ ಬಗ್ಗೆ ಅರಿವು ಮೂಡಿಸಿದರು. ಈ ಸಂದರ್ಭದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕರಾದಂಥ ಪ್ರಕಾಶ್ ಸೂರ್ಯವಂಶಿ, ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳಾದಂತಹ ಸುನೀತಾ ಪಟ್ಟಾಡಿ ರವರು ಹಾಗೂ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆಯ ಸಂಪನ್ಮೂಲ ವ್ಯಕ್ತಿಗಳಾದಂಥ ಡಾಕ್ಟರ್ ನಾಗರಾಜ್ ರಂಗಣ್ಣನವರ ಕ್ಷೇತ್ರ ಸಂಯೋಜಕರು ಮತ್ತು ಮನಃಶಾಸ್ತ್ರಜ್ಞರು, ಕರಬಸಮ್ಮ ಪೂಜಾರಿ, ಗೆಜೆಟೆಡ್ ವ್ಯವಸ್ಥಾಪಕರು, ಅಶೋಕ್ ಶೇರಿಕಾರ್ ಕಚೇರಿ ವ್ಯವಸ್ಥಾಪಕರು ಮತ್ತು ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಹಾಗೂ ತಾಲೂಕಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳು ಮತ್ತು ಯುವ ಸ್ಪಂದನ ಕೇಂದ್ರದ ಯುವ ಸಮಾಲೋಚಕರಾದಂಥ ಜೈ ಭೀಮ್ ತಾಲೂಕಾ ಯುವ ಪರಿವರ್ತಕರುಗಳಾದಂತಹ ಸುಜಾತಾ, ಅಂಬರೀಶ್, ದಿಗಂಬರ್, ಲಕ್ಷ್ಮಣ್ ಹಾಜರಿದ್ದರು. ಇಂತಹ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸೂಫಿನಾಡು ಸುದ್ದಿ ಚಾನೆಲ್. ಆತ್ಮೀಯರಾಗಿರುವಂತಹ ಸರ್ ಅವರಿಗೂ ಜೊತೆಗೆ ಪ್ರತಿಯೊಬ್ಬರಿಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಪ್ರತಿಯೊಬ್ಬರಿಗೂ ನಾನು ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಜೊತೆಗೆ ಈ ಒಂದು ಕಾರ್ಯಾಗಾರದಲ್ಲಿ ಉಪಸ್ಥಿತರಿರುವಂತಹ ಶ್ರೀ ಅಂಬರೀಶ್, ಯುವ ಪರಿವರ್ತಕರು ಭಾಲ್ಕಿ ತಾಲೂಕು, ಸುಜಾತಾ, ಯುವ ಪರಿವರ್ತಕರು ಬೀದರ್ ತಾಲೂಕು, ಜೊತೆಗೆ ಲಕ್ಷ್ಮಣ್ ಹುಮ್ನಾಬಾದ್, ದಿಗಂಬರ್ ಅವರ ತಾಲೂಕು, ಎಲ್ಲರಿಗೂ ಕೂಡ ನಾನು ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಬಂಧುಗಳೇ, ಇದೀಗ ಈ ಕಾರ್ಯಕ್ರಮದವರಿಗೆ ತುಂಬಾ ವಂದನೆಗಳು ಹೇಳಲಾಗಿದ್ದೇನೆ. ಅದೇ ರೀತಿ ಸುನೀತಾ ಮೇಡಮ್ ಅವರೇ ಮತ್ತೆ ಗೆಸ್ಟೆಡ್ ಮ್ಯಾನೇಜರ್ ಅವರೇ ಹಾಗೂ ನಮ್ಮ ಇಲಾಖೆಯ ಯುವ ಸ್ಪಂದನ ಟೀಮ್ ಲೀಡ್ ಆಗಿರುವ ಶ್ರೀ ಜೈ ಭೀಮ್ ಅವರೇ ಹಾಗೂ ಎಲ್ಲ ಅಧಿಕಾರಿ ವರ್ಗಗಳೇ ಹಾಗೂ ಮುಖ್ಯವಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರೋ ತಮ್ಮೆಲ್ಲರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಈ ಕಾರ್ಯಕ್ರಮ ಬಗ್ಗೆ ನಂಗೆ ಹೆಚ್ಚು ಗೊತ್ತಿಲ್ಲ, ಆದರೆ ಒಂದು ಗೊತ್ತಿದೆ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಏನು ಅಥವಾ ಮಾನಸಿಕ ಒತ್ತಡ ನನಗೆ ಅದು ನಮಗೆ ಅಂತಲ್ಲ, ಎಲ್ರಿಗೆ ಬೇಕಾದ ವಿಷಯ. ಒಂದು ಚೈಲ್ಡ್ ಇಂದ ನಮಗೆ ರಿಟೈರ್ಡ್ ಆಗೋರಿಗೆ ಕೂಡ ಇದು ನಮ್ಮ ಜೊತೆ ಇದ್ದೇ ಇರುತ್ತೆ. ಮಾನಸಿಕ ಒತ್ತಡ ಇದೆಯಲ್ಲ ಅಥವಾ ಮಾನಸಿಕ ರೋಗ ಇದೆಯಲ್ಲ, ಇದು ನಿಮ್ಮ ದೈಹಿಕ ರೋಗಕ್ಕಿಂತ ತುಂಬಾನೇ ಸ್ಟ್ರಾಂಗ್ ಆಗಿದ್ದು. ನಮ್ಗೆ ನಾವು ಮಾನಸಿಕವಾಗಿ ಪ್ರತಿ ದಿವಸ, ಈಗ ನನ್ಗೆ ಏನು ಒತ್ತಡ ಗೊತ್ತೀಗ, ಇವ್ರು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ರು ನನ್ಗೆ, ನಾನಿರೋದು ಡೆಪ್ಟಿ ಡೈರೆಕ್ಟರ್, ಇವ್ರು ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ನಂಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ನನ್ಗೊಂದು ಒತ್ತಡ, ಬಟ್ ಹಂಗಂತಲ್ಲ, ಇರೋದು ಹುದ್ದೆಯಲ್ಲಿ ಮಾಡ್ಬೇಕಾಗುತ್ತೆ. ಅವಕಾಶ ಇದ್ದಾಗ ಇದೊಂದು ಅವಕಾಶ ಅಷ್ಟೇ. ಅಲ್ಲಿ ಕೂಡ ಅದೇ ಕಾನ್ಫ್ಲಿಕ್ಟ್ ಆಗಿತ್ತು, ಸರ್ ಇದೆಲ್ಲ ಜನ ಎಷ್ಟು ಅಕ್ಸೆಪ್ಟ್ ಮಾಡ್ತಾರೆ, ಇಲ್ಲೆಲ್ಲ ನೀವು ಕೆಲಸ ಮಾಡ್ಬೇಕಂದಾಗ ಮಾಡ್ಬೇಕು, ಆ ತರ ಒತ್ತಡಗಳಿರ್ತಾವೆ. ಸಹಜವಾಗಿ ಕೆಲವೊಂದು ಕಾಮನ್ ಒತ್ತಡ ಇರ್ತಾವೆ, ಕೆಲವು ನಾವು ಅಕ್ವೈರ್ಡ್ ಮಾಡಿರ್ತೀವಿ, ಕೆಲವೊಂದು ಪರಿಸ್ಥಿತಿ ನಿಮಗೆ ಒತ್ತಡ ಇರುತ್ತೆ. ಒತ್ತಡ ಒಂದು ಸಹಜ. ಒತ್ತಡದಲ್ಲಿ ಏನು ಮಾಡಕ್ಕಾಗಲ್ಲ, ನಿಮಗೇನು ಒತ್ತಡ ನಿಮ್ಗಳು ಏನು ಮಾಡಕ್ಕಾಗಲ್ಲ. ಒತ್ತಡ ನಮ್ಗೆ ಬೇಕೇ ಬೇಕು. ನಾವು ಸಿಸ್ಟಮ್ ಇದ್ದಾಗ ಇವನ್ ನಿಮ್ಗೆ ಬ್ಯಾಚುಲರ್ಸ್ ಇರ್ತಾರೆ, ಸನ್ಯಾಸಿ ಅಂತಾರ, ಅವ್ರಿಗೆ ಕೂಡ ಒತ್ತಡ ಇರುತ್ತೆ. ಏನು ಒತ್ತಡ ಇರ್ಬೋದು ಅವ್ರಿಗೆ? ಅವ್ರ ಅಲ್ಟಿಮೇಟ್ ಏನ್ ಅಂದ್ಕೊಳ್ಳಿ, ಅವ್ನ ಮೋಕ್ಷ ಪಡಿಬೇಕನ್ನೋ ಉದ್ದೇಶದಾಗ ಅವ್ರಿಗೊಂದು ಒತ್ತಡನೇ, ನಾನು ಯಾವಾಗ ಎಷ್ಟು ಬೇಗ ಅವ್ನ ಮೋಕ್ಷ ಪಡಿಬೇಕನ್ನೋದಕ್ಕೆ. ಈಗ ನಾವು ಸಂಸಾರಿಕ ಜೀವನದಲ್ಲಿ ನಮ್ದು ಕೆಲವೊಂದು ಆಬ್ಜೆಕ್ಟಿವ್ಸ್, ವಾಂಟ್ಸ್, ನೀಡ್ಸ್ ಎಲ್ಲ ಇದೆ. ಅವು ಎಲ್ಲವನ್ನೇ ಎಟ್ ಎ ಟೈಮ್ ಆಗ್ಬೇಕಂತ ಬೇಕಾಗಿಲ್ಲ, ಅವು ಆಗ್ತಾನೆ ಇರುತ್ತೆ. ಬಟ್ ಒಂದ್ ಹೇಳ್ತೀನಿ, ಕಾಲವನ್ನ ಎಲ್ಲದಕ್ಕೆ ಉತ್ತರ ಕೊಡುತ್ತೆ.
ಅದನ್ನ ಫಸ್ಟ್ ನೀವು ಕ್ಲಾರಿಟಿ ಇಟ್ಕೊಳ್ಳಿ. ನಿಮ್ಗೆ ಎಷ್ಟು ಒತ್ತಡ ಬಂದ್ರು ಕೂಡ ದೇರ್ ಇಸ್ ಅ ವೇ. ನಾನಂತೂ ಅನುಭವಿಸ್ತೇನೆ, ಪ್ರತಿ ದಿವಸ ಅನುಭವಿಸ್ತೇನೆ. ಮತ್ತೆ ಅದು ಸಹಜವಾಗಿ ಕಾಲ ಉತ್ತರ ಕೊಡುತ್ತೆ. ನೀವು ಅಷ್ಟು ಅದಕ್ಕೆ ಟೆನ್ಸ್ ಆಗಿ ಹೆಂಗಾಗುತ್ತೋ, ನಾನು ನನ್ನ ಜೀವನ ಹಾಳಾಗುತ್ತೆ ಅಂತಂದ್ರೆ ಎಷ್ಟೇ ಮಾಡೋದು ಏನೂ ಬೇಕಾಗಿಲ್ಲ. ಮತ್ತೆ ವಿ ಆರ್ ಆಲ್ ಹಿಯರ್, ನಾವು ಎದಕ್ಕಿದ್ವಿ ಅಂದ್ರೆ ವಿ ಆರ್ ಫಾರ್ ಅ ಗುಡ್ ಸರ್ವಿಸ್. ನಮ್ಮಿಂದ ಯಾರಿಗೂ ಒಳ್ಳೇದಾಗ್ತಾ ಇದೆ, ಫಸ್ಟ್ ದಟ್ ಈಸ್ ಇನ್ ಯುವರ್ ಮೈಂಡ್. ನಮ್ಮಿಂದ ಒಳ್ಳೇದಾಗ್ತಾ ಮಾಡ್ತಾ ಇದ್ದಾಗ ಒತ್ತಡ ಬಂದು ಏನಾಗುತ್ತಾ, ನೀವಂತೂ ಕೆಟ್ಟದಾಗ ಮಾಡ್ತಾ ಇಲ್ಲಲ್ಲ. ಸರ್ಕಾರ ನಮ್ಗೆ ಒಂದು ಒಳ್ಳೆ ಸೇವೆ ಮಾಡ್ಲಿಕ್ಕೆ ಆಯ್ಕೆ ಮಾಡಿದೆ. ನಾವು ಒಳ್ಳೆ ಸೇವೆ ಮಾಡ್ತಾ ಇದ್ದಾಗ ನಮಗೇನು ಒತ್ತಡ ಬರುತ್ತೆ? ಆಯ್ತು, ಎನ್ವೈರನ್ಮೆಂಟ್, ವಾತಾವರಣ ನಮ್ಗೆ ಏನಿದೆಯಲ್ಲ, ಎಕೋ ಸಿಸ್ಟಮ್ ತುಂಬಾ ವರ್ಸ್ಟ್ ಆಗಿದೆ, ಕ್ವಶನ್ಗಳಾಗುತ್ತೆ, ಫ್ಯಾಮಿಲಿ ಒತ್ತಡ ಇರುತ್ತೆ, ಸಮಾಜದಲ್ಲಿ ಪರಿಸ್ಥಿತಿಗಳು ಚೆನ್ನಾಗಿಲ್ಲ, ಎಲ್ಲ ಇದೆ. ಅದು ಆಗಿವಿ ನಾವು ಒಪ್ಕೊಂಡಿವಲ್ಲ ಸರ್ವಿಸ್ಗೆ. ಗೌರ್ಮೆಂಟ್ ಅಂತೂ ನಮಗೆ ಇನ್ವಿಟೇಷನ್ ಕೊಟ್ಟಿದ್ದಿಲ್ಲ, ನಾವೇ ಅಪ್ಲಿಕೇಶನ್ ಹಾಕಿರ್ತಾನೆ, ನಾವೇ ಅಪ್ಲಿಕೇಶನ್ ಹಾಕಿದ್ವಿ, ನಾವೇ ಇಂಟರ್ವ್ಯೂ ಕೊಟ್ಟಿವಿ, ನಾವೇ ಸ್ವಇಚ್ಛೆಯಿಂದ ಅದನ್ನ ಅಕ್ಸೆಪ್ಟ್ ಮಾಡಿದ್ವಿ, ಮತ್ತೆ ಓದ್ ಕೂಡ ತಗೊಂಡಿವಿ. ನಾನು ನಿಷ್ಠೆಯಿಂದ ಕೆಲಸ ಮಾಡ್ತೀನಿ, ಮತ್ತೆ ಸರ್ವಿಸ್ಗೆ ಯಾವುದೋ ಧಕ್ಕೆ ಬರೋದಾಗಿ ಕೆಲಸ ಮಾಡ್ತೀನಿ, ಒಪ್ಕೊಂಡಿದೀವಲ್ಲ, ಆಯ್ತು, ಖತಮ್, ಮುಗೀತು. ನಾವು ಒಪ್ಕೊಂಡಿದೀವಿ ನಾವು ಒಳ್ಳೆ ಕೆಲಸವೇ ಮಾಡ್ತೀವಿ ಅಂತ. ಒಳ್ಳೆ ಕೆಲಸ ಮಾಡ್ಬೇಕಾದಾಗ ನಿಮಗೆ ಒತ್ತಡಗಳು ಸಹಜವಾಗಿ ಬರುತ್ತೆ. ಒಂದು ಒಳ್ಳೆಯ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮವು ನಿಮಗೆಲ್ಲರಿಗೋಸ್ಕರ ಆಯೋಜಿಸಲಾಗಿದ್ದು ಒಂದು ಒಳ್ಳೆಯ ಪರ್ಸನಾಲಿಟಿ ಡೆವಲಪ್ಮೆಂಟ್ ಒಳ್ಳೆಯ ಹೆಜ್ಜೆ ಅಂತ ಹೇಳ್ಬೋದು. ಬಂದವನೇ ಸರ್, ಗೊತ್ತಿದೆ, ನಮ್ಮ ಸೀನಿಯರ್ ಇದ್ರು. ನಾನು ಹಾಸ್ಟೆಲ್ ಓದ್ ಬಂದೆ. ನನ್ಗೆ ಯಾವುದೂ ಇದು ಅವಕಾಶ ಇರ್ಲಿಲ್ಲ. ಅಂದ್ರೆ ನಾನು ಬಾಸ್ ನನಗೆ ವರ್ಡ್ ಕರೆಕ್ಟ್ ಅಲ್ವಾ, ಅದು ಇದೆ, ಅಲ್ಲಿ ಏನೋ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ, ಅದನ್ನ ನಾವು ಕಲಿಬೇಕು. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಆಯುಕ್ತರಿಗೂ ಮತ್ತೆ ಪ್ರಧಾನ ಕಾರ್ಯದರ್ಶಿಯವರಿಗೂ ಹಾಗೂ ನಿಮ್ಮ ಜಿಲ್ಲೆಯ ಅಧಿಕಾರಿಗಳಿಗೂ ಮತ್ತೆ ತಾಲೂಕು ಅಧಿಕಾರಿಗಳಿಗೂ ಮತ್ತೆ ನೀವೆಲ್ಲ ವಾರ್ಡನ್ಸು ಮತ್ತೆ ಸೂಪರ್ಡೆಂಟ್ಸ್ ಏನಿದ್ದೀರಾ, ಸೊ ನಿಮ್ಮೆಲ್ಲರಿಗೂ ನಾನು ನಮಸ್ಕರಿಸುತ್ತಾ, ಸೊ ಏನು ಇದು ವಿಶೇಷ, ಯಾಕೆ ನಿಮ್ಮನ್ನೇ ಹುಡುಕಿದ್ದು ಮತ್ತೆ ನಿಮ್ಮೊಟ್ಟಿಗೆ ಯಾಕೆ ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಅಂದರೆ, ಮೊದಲನೇದಾಗಿ ನಿಮ್ಮ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಏನು ಸೆಕ್ರೆಟರಿ ಅವರಿದ್ದಾರೆ, ಅವರು ನಿಮ್ಯಾನ್ಸಿಗೆ ಒಂದು ಲೆಟರ್ ಬರೀತಾರೆ. ಏನಂತ ಇರುತ್ತೆ ಅಂದ್ರೆ ಅದರಲ್ಲಿ, ಸೊ ನಮ್ಮ ಇಲಾಖೆಯಲ್ಲಿರುವಂತಹ ಅಧಿಕಾರಿಗಳು ಮತ್ತೆ ಸಿಬ್ಬಂದಿ ವರ್ಗಗಳು ಕೆಲವೊಂದು ಒತ್ತಡದಲ್ಲಿದ್ದಾರೆ. ಸೊ ಆ ಒತ್ತಡದಿಂದ ಹೊರಗೆ ಬರಲಿಕ್ಕೆ ಏನೆಲ್ಲ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಮ್ಮೊಟ್ಟಿಗೆ ಚರ್ಚೆ ಮಾಡಿ ಅಂತ ಸೊ ಒಂದು ಲೆಟ್ರ್ ಬರೀತಾರೆ ನಿರ್ದೇಶಕರಿಗೆ, ನಿಮ್ಯಾನ್ಸ್ ನಿರ್ದೇಶಕರು ನಮ್ಮೊಟ್ಟಿಗೆ ಕರೆದು ಸೊ ಇದನ್ನ ನೋಡಿ, ಇದು ಹೇಗಿದೆ, ಏನು ಮಾಡ್ಬೋದು ಅಂತ. ಸೊ ನಾವು ನಿಮ್ಮ ಸೆಕ್ರೆಟರಿ ಅವರು ಮತ್ತು ನಿಮ್ಮ ಕಮಿಷನರ್ ಒಟ್ಟಿಗೆ ಒಂದು ಮೀಟಿಂಗ್ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಏನೇನು ಡಿಸ್ಕಷನ್ ಆಗುತ್ತೆ ಅಂದರೆ, ಯಾಕೆ ಇದನ್ನೆಲ್ಲ ಹೇಳ್ತಿದ್ದೀನಿ ಅಂದರೆ, ಈ ತರಬೇತಿ ಹುಟ್ಕೊಳ್ಳಿಕ್ಕೆ ಕಾರಣ ನಿಮ್ಮ ಏನು ಅಂದರೆ, ನಿಮ್ಮಲ್ಲಿ ಏನು ನೀವು ವರ್ಕ್ ನೋಡ್ತಿದ್ದೀರಾ ಮತ್ತು ವರ್ಕ್ ಮಾಡ್ತಿದ್ದೀರಾ ಮತ್ತು ನಿಮ್ಮ ಜೀವನ ಶೈಲಿ, ಅದನ್ನ ನಿಮ್ಮ ಕಮಿಷನರು ಮತ್ತು ಸರ್ಕಾರದ ಕಾರ್ಯದರ್ಶಿಯವರು ಅದನ್ನು ಅಬ್ಸರ್ವ್ ಮಾಡಿ ನಮಗೆ ಹೇಳಿರುವಂಥದ್ದು. ಸೊ ಏನು ಅಂದರೆ, ನೀವು ಮೇಲ ಅಧಿಕಾರಿಗಳು ಒತ್ತಡನೋ ಅಥವಾ ಕೆಳಗಡೆ ಏನು ಮಕ್ಕಳನ್ನ ಹ್ಯಾಂಡಲ್ ಮಾಡ್ತಿದ್ದೀರೋ ಅಲ್ಲಿ ನೋಡುವಂತಹ ಪ್ರತಿ ಚಟುವಟಿಕೆಗಳು, ಅಥವಾ ನೀವು ಮಾಡ್ತಿರುವಂತಹ ವರ್ಕು ಪ್ಲಸ್ ಮನೆ, ಸೊ ಮನೇಲಿ ಒತ್ತಡ ಇದ್ರೆ ಅದನ್ನ ತಗೊಂಡ್ಬಂದು ವರ್ಕ್ ಮೇಲೆ ಹಾಕೋದು, ಅಥವಾ ವರ್ಕಲ್ಲಿ ಒತ್ತಡ ಇದ್ರೆ, ಅಥವಾ ನೀವು ನೋಡ್ತಿರುವಂತ ಹಾಸ್ಟೆಲಲ್ಲಿ ಏನೋ ಒಂದು ಕೆಟ್ಟ ಘಟನೆ ನಡೆದೋಗುತ್ತೆ, ಆ ಘಟನೆಯಿಂದ ಸ್ಟ್ರೆಸ್ ತಗೊಂಡು ವಾಪಸ್ ನೀವು ಮನೆಗೆ ಹೋಗಿ ಗಂಡನ ಮೇಲೋ ಅಥವಾ ಹೆಂಡತಿ ಮೇಲೋ ಅಥವಾ ಮಕ್ಕಳ ಮೇಲೋ ಹಾಕುವಂಥದ್ದು. ಸೊ ಇದೆಲ್ಲ ಏನು ನೋಡ್ತಿದ್ದೀರಾ, ಅದರೊಟ್ಟಿಗೆ ನಿಮ್ಮ ಅಧಿಕಾರಿಗಳ ಜೊತೆ ಹೇಗೆ ನೀವು ಬಿಹೇವಿಯರ್ ಮಾಡ್ತಿದ್ದೀರಾ, ಅದು ಫಿಸಿಕಲ್ಲು ಮೆಂಟಲಿ, ಸೊ ಹೇಗೆ ಬಿಹೇವಿಯರ್ ಮಾಡ್ತಿದ್ದೀರಾ ಅದನ್ನೆಲ್ಲ ಅಬ್ಸರ್ವ್ ಮಾಡಿ ಸೊ ನಮಗೆ ಕೆಲವೊಂದು ಪ್ರಶ್ನೆಗಳಿಗೆ ಹೇಗೆ ಇದನ್ನ ಮಾಡ್ಬೋದು ಅಂತ ಕೇಳ್ತಾರೆ. ಸೊ ಆವಾಗ ನಾವು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನು 10 ಸ್ಕಿಲ್ಗಳು, ಜೀವನ ಕೌಶಲ್ಯಗಳು ಅಂತ ಕೊಟ್ಟಿದೆ, ಆ ಸ್ಕಿಲ್ಗಳನ್ನ ಆಕ್ಟಿವಿಟಿ ಬೇಸಲ್ಲಿ ಮತ್ತೆ ಪ್ರಾಕ್ಟಿಕಲ್ ಆಗಿ ನಿಮ್ಯಾನ್ಸಲ್ಲಿ ಮಾಡ್ತೀವಿ. ಸೊ ಅದನ್ನ ಸೊ ಇವ್ರಿಗೆ ಅಂದ್ರೆ ಏನು ವಾರ್ಡನ್ಸು ಮತ್ತೆ ಸೂಪರ್ಡೆಂಟು ಅಥವಾ ತಾಲೂಕು ಅಧಿಕಾರಿಗಳಿಗೆ ಸೊ ಇದನ್ನ ಆಕ್ಟಿವಿಟಿ ಬೇಸಲ್ಲಿ ಮಾಡಿದ್ರೆ ಸಾಧ್ಯ, ಅದು ನಿಮ್ಯಾನ್ಸಲ್ಲಿ ಮಾಡಬೇಕು ಅಂತ ನಾವು ಹೇಳ್ತೀವಿ. ಬಟ್ ಅವರು ಅದಕ್ಕೆ ಕಾಲಾವಧಿ ಇಲ್ಲ ನಮಗೆ. ಸೊ ಮಾರ್ಚ್ ಒಳಗೆ ಕಂಪ್ಲೀಟ್ ಆಗಿ 31 ಜಿಲ್ಲೆನೂ ಮುಗಿಬೇಕು. ಸೊ ಹಾಗಾಗಿ ಜಿಲ್ಲೆಯಲ್ಲೇ ಮಾಡಿ ಅಂತ ಹೇಳ್ತಾರೆ.
ಸೊ ಹಾಗಾಗಿ ಸಡನ್ಲಿ ನಾವು ಅದನ್ನ ಇಟ್ಕೊಂಡು ಮತ್ತೆ ಸ್ಟ್ರೆಸ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದನ್ನ ಸೊ ನಾವು ಅದನ್ನ ಸ್ಟ್ರೆಸ್ನ ಮ್ಯಾನೇಜ್ ಮಾಡ್ತಿದೀವ ಅಥವಾ ಇನ್ನೊಂದು ರೀತಿಲಿ ನೋಡ್ತಿದೀವ ಅನ್ನೋದನ್ನ ಸೊ ಆಕ್ಟಿವಿಟಿ ಬೇಸ್ ಅಲ್ಲಿ ಮಾಡಬೇಕು ಅಂತ ಹೇಳಿದಾಗ ಸೊ ಅದಕ್ಕೆ ಸರ್ಕಾರ ಆದೇಶ ಮಾಡುತ್ತೆ ಇಮಿಡಿಯೇಟ್ಲಿ ಸೊ ಮಾರ್ಚ್ ಒಳಗೆ ಕಂಪ್ಲೀಟ್ ಮಾಡಿ ಅಂತ ನಮ್ಗೆ 2 ಮಂತ್ ಮಾತ್ರ ಕೊಡ್ತಾರೆ. ಸೊ ಈಗ ಆಲ್ಮೋಸ್ಟ್ ಅಲ್ಲಿ ಇನ್ನೊಂದು 5 ಜಿಲ್ಲೆ ಮಾತ್ರ ಬಾಕಿ ಇದೆ, ಇನ್ನು ಉಳಿದದ್ದು ಎಲ್ಲ ಜಿಲ್ಲೆ ಮುಗಿದೋಗಿದೆ. ಸೊ ಈ ಬೀದರಲ್ಲಿ 11, 12, 13ನೇ ತಾರೀಕು ಆಯೋಜನೆ ಮಾಡಿರುವಂಥದ್ದು ಉದ್ದೇಶ ಇದು. ಅದೆಲ್ಲ ಏನ್ ಹೇಳ್ತಿದ್ರು ಅದೆಲ್ಲ ನಿಮ್ಗೆ ಲಾಸ್ಟ್ ದಿನ ಗೊತ್ತಾಗ್ತಾ ಹೋಗುತ್ತೆ. ಏನಾಗಿತ್ತು, ಹೌದಲ್ವಾ, ನಾವು ಲೈಫ್ ಏನೇನ್ ನೋಡಿದ್ವಿ, ಅದು ಎಷ್ಟು ಮಟ್ಟಿಗೆ ನಾನು ಬದಲಾವಣೆ ಮಾಡ್ಕೊಳ್ಬೇಕು, ಯಾವ ಅಂಶಗಳು ಸರಿ ತಪ್ಪು ಅನ್ನೋದನ್ನ ನೀವೇ ಅನಾಲಿಸಿಸ್ ಮಾಡ್ತಾ ಹೋಗ್ತೀರ. ಸೊ ಅದರೊಟ್ಟಿಗೆ ಲಾಸ್ಟ್ ದಿನ ನೀವು ಒಂದು ಫೀಡ್ಬ್ಯಾಕ್ ಕೊಡ್ಬೇಕಾಗತ್ತೆ. ಅದು ಸರ್ಕಾರದ ಕಮಿಷನರ್ಗೆ ಮತ್ತೆ ಸರ್ಕಾರದ ಕಾರ್ಯದರ್ಶಿ ಅವರಿಗೆ ಹೋಗುತ್ತೆ. ಸೊ ಇಲ್ಲಿ ನಡೆಯುವಂತ ಪ್ರತಿಯೊಂದು ಪಿಕ್ಚರು ಸಹಿತ ಕಮಿಷನರ್ಗೆ ಮತ್ತೆ ಸರ್ಕಾರಕ್ಕೆ ಹೋಗುತ್ತೆ. ಅಂದ್ರೆ ನೀವೇನು ಆಕ್ಟಿವಿಟಿಲಿ ಭಾಗವಹಿಸ್ತೀರಾ ಅದೆಲ್ಲ ಫೋಟೋಸು ಸಹಿತ ಸರ್ಕಾರಕ್ಕೆ ಹೋಗುತ್ತೆ. ಸೊ ಯಾಕೆ ಇದೆಲ್ಲ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಇದೆಲ್ಲ ಯಾಕೆ ಇದೇ ರೀತಿಲಿ ನಡಿಬೇಕು ಅಂತ ಹೇಳಿದ್ರೆ, ಸೊ ನಾವು ಈ ತರಬೇತಿನ ನಿಮ್ಯಾನ್ಸ್ ಅಲ್ಲಿ 7 ದಿನ ಮಾಡ್ತೀವಿ. ಬಟ್ ಈ ಮಾರ್ನಿಂಗ್ ಏನು ಅಂದ್ರೆ ಈ ಮೊನ್ನೆ ಒಂದು ಅಂದ್ರೆ ನಾವೇನು ಸೆಷನ್ ಆರಂಭ ಮಾಡ್ತಿದ್ವಿ ಅದರಲ್ಲಿ ಮಾರ್ನಿಂಗ್ ಸೆಷನ್ ಏನು ಅಂದ್ರೆ ಹೆಂಗೆ ಇದು ಯುವ ಸ್ಪಂದನ ಆರಂಭ ಆಯ್ತು ಮತ್ತೆ ಏಕೆ ಜೀವನ ಹೆಂಗೆ ನಾವು ತಗೊಂಡು ಹೋಗ್ತಿದೀವಿ ಅನ್ನೋದಕ್ಕೆ ಫಸ್ಟ್ ಸೆಷನ್ ಅಲ್ಲಿ ಹೇಳ್ತೀನಿ. ಅದಾದ್ಮೇಲೆ ಆಕ್ಟಿವಿಟಿ ಬೇಸ್ ಅಲ್ಲಿ ನೋಡ್ತಾ ಹೋಗೋಣ. ಸೊ ಮೊಬೈಲ್ ಅಡಿಕ್ಷನ್ಸ್, ಸೊ ಇವಾಗ ನಿಮಗೆ ಇಷ್ಟು ಜಾಗ ಇದೆ. ಓಕೆ, 5 ಇಂದ ಮೌಂಟೇನ್ ಅಂದ್ರೆ ನೀವೇನ್ ಅನ್ಬೇಕು, ರನ್ 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 ಅಂತ ಅನ್ಬೇಕು. ಓಕೆ, ರನ್ ರನ್ ಹೇಳೋದ್ರ ಜೊತೆಗೆ ನೀವು ರನ್ನು ಮಾಡ್ಬೇಕು. ಸೊ ನಾವು ಹೇಳ್ತಾ ಹೋಗ್ತೀವಿ. ಸೊ ಮೊದಲನೇದು ನಾನು ಏನ್ ಇನ್ಸ್ಟ್ರಕ್ಷನ್ ಕೊಡ್ತೀನಿ ಅದನ್ನ ಸರಿಯಾಗಿ ಫಾಲೋ ಮಾಡಬೇಕು. ಓಕೆ, 1 2 3 4 ಅನ್ನೋವರೆಗೂ 0 ಇಂದ 4 ವರೆಗೂ ಇದೆ ಅಲ್ವಾ, ಅದನ್ನ ನೀವು ರೌಂಡ್ ಮಾರ್ಕ್ ಮಾಡಿ. ನಿಮಗೆ ಯಾವ್ದು ಕೊಡ್ಬೇಕು ಅನ್ಸುತ್ತೆ ಅದನ್ನ ರೌಂಡ್ ಮಾರ್ಕ್ ಮಾಡಿ. 0 ಇಂದ 4 ವರೆಗೂ ಇದೆ ಅಲ್ವಾ, ಅದರಲ್ಲಿ ನಿಮಗೆ ಇವತ್ತು ಮಾಡಿರುವಂತ ಸೆಷನ್ ನಲ್ಲಿ ಸೆಲ್ಫ್ ಅವೇರ್ನೆಸ್ ಬಗ್ಗೆ ಇರುವಂತದ್ದು ಅರ್ಥ ಆಯ್ತಾ? ಓಕೆ, ಅದ್ರ ಕೆಳಗಡೆನೆ ಸಜೆಷನ್ ಫಾರ್ ಇಂಪ್ರೂವ್ಮೆಂಟ್ಸ್. ಸೊ ನಾನು ಓವರ್ ಆಲ್ ಆಗಿ ನೀವು ಸೆಷನ್ ಬಗ್ಗೆ ಏನ್ ನೋಡಿದಿರಿ, ನಾನೇನಾದ್ರೂ ಬ್ಲಾಂಕ್ ಇದೆ ಅಲ್ವಾ, ಅದ್ರ ಕೆಳಗಡೆ ಬ್ಲಾಂಕ್ ಇದೆ ಅಲ್ವಾ, ಬ್ಲಾಂಕ್ ನಲ್ಲಿ ನೀವು ನಿಮಗೆ ಇಂಗ್ಲಿಷ್ ಬಂದ್ರೆ ಇಂಗ್ಲಿಷು, ಕನ್ನಡ ಬಂದ್ರೆ ಕನ್ನಡದಲ್ಲಿ ಓಕೆ ಆಯ್ತಲ್ವಾ? ಇವಾಗ ಏನಂದ್ರೆ ಸೊ ನೀವು ಯಾವ ಗುಂಪಿನಿಂದ ಪ್ರೆಸೆಂಟ್ ಮಾಡಿದೀರಾ, ಸೊ ಏನನ್ನ ಮಾಡಿದೀರಾ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದು. ನಿರೀಕ್ಷೆಯಲ್ಲಿ ಮೇನ್ ಪಾತ್ರ ವಹಿಸುವುದೇ ಅಡಿಗೆಯವರು. ಅಡಿಗೆಯವರಿಲ್ಲ ಅಂತಂದ್ರೆ ಹಾಸ್ಟೆಲ್ ನಡೆಯೋದಿಲ್ಲ. ಅದಕ್ಕೆ ನಾವೇನ್ ಮಾಡಿದೀವಿ ಅಂತ ಅಡಿಗೆಯವ್ರ ಪಾತ್ರನ ಡ್ರೆಸ್ ತರ ಮಾಡಿದೀವಿ. ಮೊದಲಿಗೆ ಏನ್ ಮಾಡಿ ಡ್ರೆಸ್ ಎಫಾನ್ ಮಾಡಿದೀವಿ. ಮತ್ತೆ ಕರ್ಚೀಫ್, ಕೈಯನ್ನು ಗಲೀಜಾದ್ರೆ ಒರೆಸ್ಕೊಳ್ಳೋಕೆ ಕರ್ಚೀಫನ್ನ ಇಟ್ಟಿವಿ. ಮತ್ತೆ ಅಡಿಗೆ ಮಾಡೋಕ್ಕೆ ಕರ್ಚಿ ಬೇಕು, ಮತ್ತೆ ಬೆಳ್ಳುಣಿಗೆ ಬೇಕು, ಮತ್ತೆ ಸೌಟು ಬೇಕು, ಮತ್ತೆ ಒಂದು ಪಾತ್ರೆ ಬೇಕು, ಮತ್ತೆ ತಲೆ ಕೂದಲು ಅಡಿಗೆಯಲ್ಲಿ ಬೀಳಬಾರ್ದಂತೆ ಒಂದು ಟೋಪಿ ಇರಬೇಕು. ಆ ರೀತಿ ಐಡಿಯಾ ಮಾಡಿ ನಮ್ಮ ಮೇಡಮ್, ಜಿಲ್ಲಾಧಿಕಾರಿ ಮೇಡಮ್ ಅವರು ಐಡಿಯಾ ಕೊಟ್ಟರು. ಅದೇ ರೀತಿ ನಾವೇನ ಮಾಡಿದ್ವಿ. ನಮ್ಮದು ತಂಡ ನಂಬರ್ 2. ನಾವು ಮಾಡಿದ್ದೇವೆ ಒಂದು ಕೇಳಿಸ್ಕೊತೀರಾ ಅದು ಹೇಳಿ ಮೇಡಮ್. ಇದು ಏನಾಗಿದೆ, ಹೆಣ್ಣು ಮಕ್ಕಳು ಈಗ ಕೇವಲ ಅಡಿಗೆ ಮನೆಯಲ್ಲ ಮತ್ತು ಸೌಂದರ್ಯ ಕ್ಷೇತ್ರದಲ್ಲ, ಎಲ್ಲಾ ಕ್ಷೇತ್ರದಲ್ಲೂ ಮೇಲ್ಗೈ ಸಾಧಿಸಿದ್ದಾರೆ. ಅದ್ರ ಜೊತೆಗೆ ಸೌಂದರ್ಯ ಪ್ರಜ್ಞೆನೂ ಪ್ರತಿ ಹೆಣ್ಣಿಗೆ ಇರ್ತದಂಬುದು ಸತ್ಯನೇ ಅದ. ಈ ಸಂಗೀತಾ ಮೇಡಮ್ ಅವರು ಈ ನಮ್ಮ ಇಲಾಖೆದ ಈಗ ಸದ್ಯಕ್ಕೆ ನಿಲಯದಲ್ಲಿ ವಿದ್ಯಾರ್ಥಿಗಳ ನಂತರ ತಳಪಾಯದಲ್ಲಿರುವಂಥ ವ್ಯಕ್ತಿಗಳೇ ಅಡಿಗೆ ಸಹಾಯಕರು ಅಂತೇಳಿ
ಆ ಕಾರಣದಿಂದ ನಾವೇನಾದ್ರೂ ಶುದ್ಧ ಸಸ್ಯಾಹಾರಿಯಾದಂಥ ಅಡುಗೆ ಭಟ್ರನ್ನ ನಾವು ನಿರ್ಮಾಣ ಮಾಡೀವಿ. ಇದರಲ್ಲಿ ಕಾಜು ಕಡೆ ಇದೆ, ಇದರಲ್ಲಿ ಪಾಲಕ್ ಪನ್ನೀರ್ ಇದೆ, ಇದರಲ್ಲಿ ಮೆಂತಿ ಇದೆ, ಮತ್ತೆ ಅನ್ನ ಇದೆ, ಕೆಳಗಡೆ ಚಿಕನ್ ಇದೆ ಸರ್. ಅಲ್ಲಿ ಒಂದು ಚಮಚ ಮಾಡ್ಕೊಡಿ. ವೆಜ್ ಇದೆ, ನಾನ್ ವೆಜ್ ಇದೆ. ವೆಜ್ ಇದೆ ಸರ್, ಹಾಸ್ಟೆಲ್ ನಾನ್ ವೆಜ್ ಇರುತ್ತೆ ಸರ್. ಪ್ರತಿ ಬುಧವಾರ ಮಾತ್ರ ಹೊರತುಪಡಿಸಿ ಉಳಿದ ಎಲ್ಲ ಸಸ್ಯಾಹಾರಿ. ನೀವೇನ್ ಕ್ರಿಯೇಟ್ ಮಾಡಿದ್ರೆ? ಆಕ್ಚುಲಿ ನಾವು ಮೊದಲು ಡಿಸೈಡ್ ಮಾಡಿದ್ದು ಅರಸ ಮಾಡ್ಬೇಕಂತ ಹೇಳಿ, ಆಮೇಲೆ ಡಿಸೈಡ್ ಆಯ್ತು ಚೆಫ್ ಮಾಡ್ಬೇಕಂತ ಹೇಳಿ ಮಿಸ್ಟರ್ ಸಂಜೀವ್ ಕುಮಾರ್ ಚೆಫ್ ಆಗಿದ್ದಾರೆ. ಅವ್ರು ಸ್ಪೆಷಲ್ ಆಗಿ ನಾನ್ ವೆಜ್ ಸಂಜೀವ್ ಕುಮಾರ್ ಅವರು ಆ ಥಾಟ್ ಅಲ್ಲಿ ಮಾಡಿದ್ವಿ ನಾವು. ಸ್ಪೆಷಲ್ ಆಗಿ ವೆಜ್ ಮತ್ತೆ ನಾನ್ ವೆಜ್. ವೆಜ್ ಅಲ್ಲಿ ಸರ್ ಡೋಕ್ಲಾ ತುಂಬಾ ಚೆನ್ನಾಗಿ ಮಾಡ್ತಾರೆ, ಮತ್ತೆ ನಾನ್ ವೆಜ್ ಅಲ್ಲಿ ಸೀ ಫುಡ್ ಸ್ಪೆಷಲ್ ಆಗಿ ಮಾಡ್ತಾರೆ. ಇದೇ ನಮ್ಮ ತಂಡದ ವಿಶೇಷ ಅಂತ ನಾನು ಹೇಳ್ತೇನೆ. ಸೊ ಕಾನ್ಸೆಪ್ಟ್ ಹೇಳಿದಾಗ ಬೇರೆ ತಲೆಯಲ್ಲಿ ಇಟ್ಕೊಂಡು ಮಾಡಕ್ ಮೊದಲು ಐಡಿಯಾ ಸಿಕ್ಕತ್ತೆ, ಇದರ ಕಾಡಿನ ಜನರು ಮಾಡಬೇಕು, ಪೇಪರಿಂದ ಮತ್ತೇನು ಜಾಸ್ತಿ ಮಾಡ್ಲಿಕ್ಕಾಗಲ್ಲ ಅಂತ ನಮ್ಗೆ ಯೋಚನೆ ಇದೆ ಬಂತು. ಅದಕ್ಕೆ ಐಡಿಯಾನ ಇವರೇ ಕೊಟ್ಟರು, ಪ್ರಯೋಗ ಮಾಡ್ಬೇಕಂತ. ಆದ್ರೆ ಅದು ಅವ್ರ ಮೇಲೆ ಪ್ರಯೋಗ. ಕಾಡಿನ ಜನರು ಅವ್ರ ದೇವಿ ಅಂತ ಆರಾಧನೆ ಮಾಡ್ತಾರಲ್ಲ, ಆ ದೇವಿಯನ್ನು ನಾವಿಲ್ಲಿ ಕೊಟ್ಟಿವಿ. ಆ ದೇವಿನೇ ಊರನ್ನೆಲ್ಲ ರಕ್ಷಣೆ ಮಾಡ್ತಾರ ಅಂತ ಅವ್ರಿಗೆ ವಿಶ್ವಾಸ ಇತ್ತು. ಕಾಡಿನ ಜನರಿಗೆ ಅವ್ರ ಆರಾಧನೆನೂ ಕೂಡ ಮಾಡ್ತಾ ಇದ್ರು. ಅದಕ್ಕೆ ನಾವು ಕಾಡಿನ ದೇವತೆಯನ್ನ ಸೂಟಬಲ್ ಬಟ್ ಸಾರಿ ಸೆಟ್ ಆಗಿಲ್ಲ ಪೇಪರಿಂದ. ಆಮೇಲೆ ಮಾಡ್ತಾ ಮಾಡ್ತಾ ಹೋದಂಗೆಲ್ಲ ಭಾರತ ದೇಶದಲ್ಲಿ ನಮ್ಮ ಸ್ತ್ರೀಯರಿಗೆ ಇರ್ತಕ್ಕಂಥ ಸ್ಥಾನಮಾನ, ಅವರಿಗೆ ನಮ್ಮ ದೇಶದಲ್ಲಿ ಎಷ್ಟು ಗೌರವ ಇದೆ, ಅವರಿಗೆ ನಾವು ಸಾರಿಯನ್ನ ಉಡಿಸ್ಕೊಳ್ಳೋ ಮೂಲಕ ಭಾರತದ ಒಂದು ಸ್ತ್ರೀ ಗೌರವನ ಹೆಚ್ಚಿಸ್ಕೊಂಡು ಮಾಡ್ಬೇಕು ಅನ್ನೋಂಥ ಉದ್ದೇಶದಿಂದ ನಾವು ಮಾಡ್ಲಿಕ್ಕೆ ಹೊರಟಿವಿ. ಆದ್ರೆ ತದನಂತರ ಅದರ ರೂಪನೇ ಬೇರೆ ಆಗ್ತಾ ಬಂತು. ತಿರುಗಿ ಆನ್ಲೈನ್ ನಲ್ಲಿ ಸರ್ಚ್ ಮಾಡಿದಾಗ ನಮ್ಮ ಈಜಿಪ್ಟ್ ನ ಕೊನೆ ರಾಣಿ ಏನು ಕ್ಲಿಯೋಪಾತ್ರ, 7th ಕ್ಲಿಯೋಪಾತ್ರ ಏನಿರಲ್ಲ, ಬಟ್ಟೆ ಹೊಲಿಯುವಾಗ ಬಟ್ಟೆ ಕಡಿಮೆ ಬಿದ್ದಿತ್ತು. ಹಾಗಾಗಿ 7th ಏನ್ ಈಜಿಪ್ಟಿನ ರಾಣಿ ಇದ್ದರು ಕ್ಲಿಯೋಪಾತ್ರ ಅವರು ವೇಷವನ್ನ ತೊಡಸುವಂಗಾಯ್ತು. ಹಾಗಾಗಿ ಬಹಳ ಪ್ರಸಿದ್ಧವಾದಂತ ಈಜಿಪ್ಟಿನ ರಾಣಿಯವರು ಗ್ರೀಕ್ ಮೂಲದ ಕ್ಲಿಯೋಪಾತ್ರ ಪಾತ್ರವನ್ನ ಈ ಸಂದರ್ಭದಲ್ಲಿ ತಮಗೆ ಶೋ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಪ್ರಣಾಳಿಕೆಯಲ್ಲಿ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿದಾಗ ಮಾತ್ರ ಒಂದು ರಿಸಲ್ಟ್ ನ ಕೊಡಕ್ ಸಾಧ್ಯ. ಸೊ ಅದು ಬೆಸ್ಟ್ ಆಗಿ ಮತ್ತೆ ಹ್ಯಾಪಿ ಆಗಿ ಮಾಡ್ತೀವಿ. ಸೊ ಒಬ್ಬ Three, start. Okay. 2, 3, start. Okay. Stop. Next. Group number 3.
3 ಸ್ಟಾರ್ಟ್. ಓಕೆ ಸರ್. ಓಕೆ. ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೆ ಸನ್ಮಾನಿಸಬೇಕು ಕೇಳಿಕೊಳ್ಳುತ್ತೇನೆ. ನಮ್ಮ ಇಲಾಖೆಯಲ್ಲಿ ತರಬೇತಿಯನ್ನು ಆಯೋಜಿಸಿದ್ದೀವಿ. ತಮಗೆಲ್ಲರಿಗೂ ಗೊತ್ತೇ ಇದೆ. ವೇದಿಕೆ ಮೇಲಿರುವಂಥ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿರುವಂಥ ಡಾಕ್ಟರ್ ನಾಗರಾಜ್ ಅವರೇ, ಅದೇ ರೀತಿ ಪ್ರಕಾಶ್ ಸೂರ್ಯವಂಶಿ ಅವರೇ, ನಮ್ಮ ಲೀಗರ್ನ ಕೋಆರ್ಡಿನೇಟರ್ ಆಗಿರುವ ಇದ್ದಾರೆ, ಅವ್ರಿಗೂ ಕೂಡ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಟೈಮನ್ನು ಕೊಟ್ಟು ತಾವೆಲ್ಲರೂ ಬಂದಿದ್ದೀರಿ. ಇಲ್ಲಿ ಪತ್ರಾಂಕಿತ ವ್ಯವಸ್ಥಾಪಕರು, ಅದೇ ರೀತಿ ತಾಲೂಕು ಕಲ್ಯಾಣಾಧಿಕಾರಿಗಳು, ನಿಲಯ ಪಾಲಕರು, ನಿಲಯ ಮೇಲ್ವಿಚಾರಕರು, ಕಿರಿಯ ನಿಲಯ ಮೇಲ್ವಿಚಾರಕರು, ವಿಸ್ತರಣಾಧಿಕಾರಿಗಳು ಎಲ್ಲರೂ ಕೂಡ ಇಲ್ಲಿ ಬಂದಿದ್ದೀರಿ ಇವತ್ತು. ಸೊ ಆಲ್ರೆಡಿ ತಮ್ಗೆ ಐಡಿಯಾ ಇದೆ ಅನ್ಕೋತೀನಿ ನಾನು, ಯಾಕೆ ಇದು ತರಬೇತಿ ಕರೆದಿದ್ದೀವಿ, ಏನಿದೆ ಅಂತಂದು. ಈಗ ನಮ್ಮ ಆಯುಕ್ತಾಲಯದಿಂದ ನಮ್ಮ ಆಯುಕ್ತರು ಇದು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಏನಂತಂದ್ರೆ ಮಾನಸಿಕ ಆರೋಗ್ಯ ಮತ್ತೆ ಇದು ನರವಿಜ್ಞಾನ ಸಂಸ್ಥೆಯಿಂದ ನಾಗರಾಜ್ ಅವರು ಬಂದಿದ್ದಾರೆ. ಅದೇ ವಿಷಯವಾಗಿ ತಮಗೆ ತರಬೇತಿಯನ್ನು ಕೊಡ್ತಾರೆ. ವೃತ್ತಿ ಜೀವನದಲ್ಲಿ ತಮಗೆಲ್ಲ ಹೆಲ್ಪ್ ಆಗಲಿ, ಹಾಗೆ ಇದು ಯಾವ ರೀತಿ ವರ್ಕೌಟ್ ಆಗ್ತದೆ ತಮ್ಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಟೋಟಲಿ ಅವರು ಫೋಕಸ್ ಮಾಡ್ತಾ ಇರೋದು ಒಂದು ವ್ಯಕ್ತಿತ್ವ ವಿಕಸನ ಆಗ್ಬೇಕು, ಎಲ್ಲ ನಿಲಯ ಮೇಲ್ವಿಚಾರಕರದಾಗ್ಲಿ ಅಥವಾ ನಮ್ದೆಲ್ಲ ಸಿಬ್ಬಂದಿದು ಅಂತಂದು ಇದನ್ನ ಇಟ್ಟಿದ್ದಾರೆ. ಇದರಲ್ಲಿ ಮೇನ್ ಆಗಿ ಫೋಕಸ್ ಮಾಡ್ತಾ ಇರೋದು ಅಂತಂದ್ರೆ ಜೀವನ ಕೌಶಲ್ಯಗಳು, ವಿದ್ಯಾರ್ಥಿಗಳ ಮಾರ್ಗದರ್ಶನ ಮತ್ತು ಬೆಂಬಲ ಸೇವೆ. ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಅಂತ ಯಾಕೆ ಬರ್ತದೆ ಅಂತಂದ್ರೆ, ಈಗ ವಿದ್ಯಾರ್ಥಿ ಅಡ್ಮಿಷನ್ ತಗೊಳ್ತಾರೆ ಅಂತಂದ್ರೆ ಅವರು 5 ಸ್ಟ್ಯಾಂಡರ್ಡ್ 5ನೇ ಕ್ಲಾಸಿಗೆ ಅಡ್ಮಿಷನ್ ತಗೊಂಡಾಗ 10th ವರೆಗೂ ನಮ್ಮ ವಸತಿ ನಿಲಯದಲ್ಲಿ ಇರ್ತಾರೆ ವಿದ್ಯಾರ್ಥಿಗಳು. ಅವಾಗ ಏನಾಗುತ್ತದೆ ಅಂದ್ರೆ ಡೈಲಿ ಟು ಡೈಲಿ ಅವ್ರು ನಿಮ್ಮ ಇಂಟ್ರಾಕ್ಷನ್ದಾಗ ಬರ್ತಾರೆ. ಯಾರು ಒಬ್ರೊಬ್ರು 90 ತಗೊಂತಾರೆ ಮಾರ್ಕ್ಸು, ಇನ್ನೊಬ್ರು ಯಾರೋ ಫೇಲ್ ಆಗ್ತಾರೆ, ಯಾರು ಕ್ಲಾಸಿಗೆ ಹೋಗ್ತಾ ಇರಲ್ಲ ಒಬ್ರೊಬ್ರು. ಅವ್ರ ಮನಸ್ಥಿತಿ ಏನು, ಯಾಕಂಗ ವರ್ತನೆ ಮಾಡ್ತಾ ಹುಡುಗರು, ಅವ್ರ ಬ್ಯಾಕ್ ಗ್ರೌಂಡ್ ಏನಾಗ್ತದೆ, ಸೊ ಯಾವ ರೀತಿ ಅವ್ರು ಟ್ಯಾಕಲ್ ಮಾಡ್ಬೇಕು ಸಿಚುವೇಶನ್ಸ್, ಮತ್ತೆ ಸ್ಟ್ರೆಸ್ ಅನ್ನ ಹೆಂಗ ಹ್ಯಾಂಡಲ್ ಮಾಡ್ತೀರಿ ಅಂತ ಹೇಳೋ ಸಲುವಾಗಿ ಇದು ತರಬೇತಿಯನ್ನ ಆಯೋಜನೆ ಮಾಡಿರೋದು. ಸೊ ಟೋಟಲ್ ಓವರ್ ಆಲ್ ಡೆವಲಪ್ಮೆಂಟ್ ನಿಮ್ದು ಆಗ್ಬೇಕು. ಇಲ್ಲಿಂದ ನಿಮ್ಗೆ ಪ್ರಾಕ್ಟಿಕಲ್ಸ್ ತಗೊಳ್ತಾರೆ ಸಾಹಿತಿ ಡಾಕ್ಟರ್ ನಾಗರಾಜ್ ಅವರು ರಾಷ್ಟ್ರೀಯ ಮನೋವಿಜ್ಞಾನ ಸಂಸ್ಥೆಯಿಂದ ಅವರು ಸೈಕಾಲಜಿಸ್ಟ್ ಆಗಿ ರಾಷ್ಟ್ರೀಯ ಸ್ಟೇಟ್ ಲೆವೆಲ್ ಕೂಡ ಕೆಲಸ ಮಾಡಿದಾರೆ ಅಂತ ಇಷ್ಟೊತ್ತಿಗೂ ಪ್ರಕಾಶ್ ಸರ್ ಅವರು ಹೇಳಿದ್ದಾರೆ. ಪ್ರಕಾಶ್ ಅವ್ರನ್ನ ನಾನು ಸಮೀಕ್ಷೆ ಟೈಮಿಂದ ನೋಡ್ತಾ ಇದ್ದೀನಿ, ಬಹಳ ಒಳ್ಳೆ ರೀತಿ ಕೋಆರ್ಡಿನೇಟ್ ಮಾಡ್ತಾರೆ ಸರ್. ಈಗ ಇಷ್ಟದವರೆಗೂ ಬಹಳ ಡೀಪ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರು, ವೃತ್ತಿ ಅಂದ್ರೇನು, ಯಾವ ರೀತಿ ಸ್ಟ್ರೆಸ್ ಅಂದ್ರೇನು, ಮತ್ತೆ ಗೌರ್ಮೆಂಟ್ ನಿಮ್ಗೆ ಕೆಲಸ ಕೊಟ್ಟಿದೆ, ಯಾವ ತರ ನೀವು ಕೆಲಸ ಮಾಡ್ಬೇಕು, ಏನ್ ಮಾಡಿದ್ರೆ ಏನಾಗ್ತದೆ ಅಂತ ಹೇಳಿ ಕ್ಲಿಯರ್ ಆಗಿ ನಿಮ್ಗೆ ಐಡಿಯಾವನ್ನ ಕೊಟ್ಟಿದ್ದಾರೆ ಈಗ ಆಲ್ರೆಡಿ ಅವರು. ಸೊ ನಾನು ಹೇಳೋದಿಷ್ಟೇ, ಇದು 3 days ಪ್ರಾಕ್ಟಿಕಲ್ ಇದೆ. ಇದು ಇರೋದೇ ಮೇನ್ ಅಂದ್ರೆ ಪ್ರಾಕ್ಟಿಕಲ್ ತರಬೇತಿ ಇದು. ಸೊ ಎಲ್ಲರೂ ತಾವು ಇನ್ವಾಲ್ವ್ ಆಗ್ಬೇಕು ಇದರಲ್ಲಿ. ಇನ್ವಾಲ್ವ್ಮೆಂಟ್ ಇದ್ದಾಗಷ್ಟೇ ಅದು ಗುಡ್ ರಿಸಲ್ಟ್ ಕೊಡ್ತದ. ಸುಮ್ಮನೆ ಬಂದು ನಮ್ಗೆ ಕರೆದಿದ್ದಾರೆ ಅಂತ ಆ ತರ ಮನೋಭಾವನೆ ಯಾರಲ್ಲಿ ಇಲ್ಲ ಅಂತ ನಾನು ಅನ್ಕೋತೀನಿ. ಆ ತರ ಸ್ಟೂಡೆಂಟ್ಸ್ ಅಂತೂ ನಮ್ಮ ಹತ್ರ ಯಾರು ಇಲ್ಲ, ನಮಗೂ ಭರವಸೆ ಇದೆ ನನಗೆ. ಸೊ ಇದು ನೀವು ಇದ್ರದ್ದು ಒಂದು ತರಬೇತಿದು ಒಂದು ಉಪಯೋಗ ತಗೊಳ್ರಿ ನಿಮ್ದು ಡೇ ಟು ಡೇ ಲೈಫಲ್ಲಿ. ಈಗ ಅವ್ರು ಹೇಳ್ಕೊಟ್ಟಿದ್ದು ಬಹಳ ಯೂಸ್ಫುಲ್ ಆಗ್ತದೆ ನಿಮಗೆ. ಸೊ ಪರ್ಸನಲ್ ನಾವು ಸರ್ ಹೇಳಿದ್ರು, ಯಾವುದೇ ಒಂದು ಪ್ರಾಬ್ಲಮ್ ಅಂತ ಬಂದಾಗ ಅದಕ್ಕೆ ಸೊಲ್ಯೂಷನ್ ಇದ್ದೇ ಇರ್ತದೆ 100%. ಸೊ ಒಂದು ಪ್ರಾಬ್ಲಮ್ ಇದು ಸೊಲ್ಯೂಷನ್ ಇರ್ಲಾರ್ದೆ ಯಾವುದು ಪ್ರಾಬ್ಲಮ್ ಇರಲ್ಲ. ಎವ್ರಿ ಪ್ರಾಬ್ಲಮ್ ಹ್ಯಾಸ್ ಎನ್ ಈಕ್ವಲ್ ಸೊಲ್ಯೂಷನ್ ಅಂತ ಇರ್ತದೆ ಅದರಲ್ಲಿ. ಸೊ ಅದಕ್ಕೋಸ್ಕರ ಯಾರು ಟೆನ್ಸ್ ಆಗಿ ಸ್ಟ್ರೆಸ್ ತಗೊಂಡು ಏನು ಕೆಲಸ ಮಾಡೋದು ಬೇಡ. ಸರ್ಕಾರಿ ನೌಕರಿ ಆಗಿರೋದ್ರಿಂದ ಕಾಲಕ್ಕೆ ಸರ್ಕಾರದಿಂದ ಏನೇನು ಗೈಡ್ಲೈನ್ಸ್ ಬರ್ತಾವೆ ಅದನ್ನೆಲ್ಲ ಫಾಲೋ ಮಾಡಿಕೊಂಡು ಈಗ ತರಬೇತಿಯಲ್ಲಿ ಏನು ಹೇಳ್ತಾರೆ ಅದನ್ನೆಲ್ಲ ತಾವು ಅಳವಡಿಸ್ಕೋಬೇಕು. ಯಾವುದೇ ಒಂದು ನಿರ್ಲಕ್ಷ್ಯತೆನ ಯಾರು ತೋರಿಸ್ಬೇಡ್ರಿ. ಕಂಪ್ಲೀಟ್ ಆಗಿ ತಾವು ಇದ್ರದ್ದೊಂದು ತರಬೇತಿದು ಉಪಯೋಗನ ತಗೊಳ್ರಿ. ಅದೇ ರೀತಿ ಮಕ್ಕಳಿಗೆ ಈಗ ರಿಲೇಟೆಡ್ ಭಾಳ ಹೆಲ್ಪ್ ಆಗ್ತದೆ ನೋಡ್ರಿ. ಇದರಲ್ಲಿ ಅದೊಂದು ವರ್ಡ್ ಇದೆ ಅಲ್ಲಿ, ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ.
ನೀವು ಕಂಪ್ಲೀಟ್ ಆಗಿ ರೆಡಿ ಇದ್ದಾಗಷ್ಟೇ ನೀವು ಮಕ್ಕಳಿಗೆ ಹೇಳಕ್ ಸಾಧ್ಯ ಆಗ್ತದಲ್ಲಿ. ಸೊ ಮಕ್ಕಳದು ಒಂದು ಭವಿಷ್ಯ ರೂಪಿಸೋದೆಲ್ಲ ನಿಮ್ ಕೈಯಲ್ಲಿ ಇದೆ. ಟೀಚರ್ಸ್ ಎಷ್ಟು ಪಾತ್ರ ಇದೆ, ವಾರ್ಡನ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಪಾತ್ರ ಇದೆ. ಅವ್ರು ಕೇವಲ ಶಿಕ್ಷಣ ಕೊಟ್ರೆ ನೀವು ಶಿಕ್ಷಣ ಪ್ಲಸ್ ಊಟನೂ ಹಾಕ್ತಿರ್ಬೇಕು ಮಕ್ಕಳಿಗೆ. ಸೊ ಪ್ರತಿಯೊಂದು ವಿದ್ಯಾರ್ಥಿನ ಮಾನಿಟರ್ ಮಾಡಬೇಕು, ಅವ್ರು ಏನ್ ಮಾಡ್ತಾರೆ, ಆಕ್ಟಿವಿಟೀಸ್ ಡೇ ಟು ಡೇ ಗಮನಿಸ್ಬೇಕು. ಗರ್ಲ್ಸ್ ಹಾಸ್ಟೆಲ್ಗಳಲ್ಲಿ ಸ್ವಲ್ಪ ಬೇರೆ ಬೇರೆ ಸಮಸ್ಯೆ ಇರ್ತಾವೆ, ಅದನ್ನೆಲ್ಲ ತಾವು ನೋಡ್ಕೊಂತ ಈಸಿ ಅವರಿಗೆ ಕಾಂಟ್ಯಾಕ್ಟ್ ಯಾವಾಗ್ಲೇ ಆಗಲಿ ಮಕ್ಕಳ ಜೊತೆ ಕಾಂಟ್ಯಾಕ್ಟ್ ಇದ್ದಾಗ ಮಾತ್ರ ಅವ್ರು ನಿಮ್ಗೆ ಪ್ರಾಬ್ಲಮ್ ಶೇರ್ ಮಾಡ್ತಾರೆ. ಸೊ ಸಾಹೇಬ್ರಿಗೆ ಪ್ರಕಾಶ್ ಅವ್ರು ಹೇಳಿದ್ರು, ಐಸೋಲೇಟ್ ಇರ್ತಾವ ಒಂದೊಂದು ಚಿಲ್ಡ್ರನ್, ಯಾರು ಕೂಡ ಯಾರ ಜೊತೆಗೆ ಮಿಂಗಲ್ ಆಗ್ತಿರಲ್ಲ ಒಬ್ಬರು. ನೀವು ಅವ್ರು ಫೋಕಸ್ ಮಾಡಿದಾಗಷ್ಟೇ ನಿಮ್ಗೆ ಎವ್ರಿ ಪ್ರಾಬ್ಲಮ್ ಆಗಲಿ ಅಥವಾ ಸೊಲ್ಯೂಷನ್ ಏನ್ ಕೊಡ್ಬೇಕಂತ ಗೊತ್ತಾಗ್ತದೆ. ಅಲ್ಲಿವರೆಗೂ ಏನೂ ಗೊತ್ತಾಗೋದಿಲ್ಲ. ಸೊ ಮಾನಸಿಕ ಆರೋಗ್ಯ ಬಹಳ ಇಂಪಾರ್ಟೆಂಟ್ ಇದೆ. ನಿಮ್ದು ಎಲ್ಲಿ ನೀವು ಮಾನಸಿಕವಾಗಿ ಎಲ್ಲಿ ಸದೃಢರಾಗ್ತೀರಿ ಅವಾಗಷ್ಟೇ ನಿಮ್ಗೆ ಒಳ್ಳೆ ರಿಸಲ್ಟ್ ಕೊಡ್ಲಿಕ್ಕೆ ಆಗ್ತದೆ. ಮಾನಸಿಕ ಮೆಂಟಲ್ ಹೆಲ್ತ್, ಈಗ ಸ್ಟ್ರೆಸ್ ಅನ್ನೋದು ಎಲ್ಲಾ ಫೀಲ್ಡ್ ಅಲ್ಲಿ ಇದೆ. ಸ್ಟ್ರೆಸ್ ನ ಯಾವ ರೀತಿ ಟ್ಯಾಕಲ್ ಮಾಡ್ತೀರಿ ಅದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ನೀವು ಸ್ಟ್ರೆಸ್ ಮ್ಯಾನೇಜ್ ಮಾಡಿದಾಗಷ್ಟೇ ನಿಮ್ ಹೆಲ್ತ್ ಕಂಪ್ಲೀಟ್ ಆಗಿ ಆರೋಗ್ಯವಾಗಿರ್ತದೆ. ಅವಾಗ ನೀವೇನಾಗ್ತದೆ ಒಳ್ಳೆಯ ಒಂದು ಸರ್ವಿಸ್ ಕೊಡಕ್ ಸಾಧ್ಯ, ಇಲ್ಲಂದ್ರೆ ಅದು ಸಾಧ್ಯವಾಗೋದಿಲ್ಲ. ಸೊ ಸ್ಟ್ರೆಸ್ ಅಲ್ಲಿ ಇರೋದು ಬೇಡ. ಸೊ ಜಸ್ಟ್ ಸರ್ಕಾರ ಏನ್ ಗೈಡ್ಲೈನ್ಸ್ ಕೊಡುತ್ತೆ ಕಾಲ ಕಾಲಕ್ಕೆ ಅದನ್ನ ಫಾಲೋ ಮಾಡ್ಬೇಕು. ಕರ್ತವ್ಯದಲ್ಲಿ ಯಾವುದೇ ಒಂದು ನಿರ್ಲಕ್ಷ್ಯತೆಯನ್ನ ಯಾರು ತೋರಿಸ್ಬಾರ್ದು. ನೀಟಾಗಿ ಊಟ ಹಾಕೋದಾಗ್ಲಿ, ಮತ್ತೆ ಅವರು ಟ್ಯೂಷನ್ಸ್ ಹುಡುಗರಿಗೆ ಹೇಳ್ಸೋದಾಗ್ಲಿ, ಅವ್ರ ಹೆಲ್ತ್ ಬಗ್ಗೆ ಕೇರ್ ಕೊಡೋದಾಗ್ಲಿ, ಪ್ರತಿಯೊಂದು ಅವ್ರ ಶೈಕ್ಷಣಿಕ ಏನು ಸ್ಕೂಲ್ ನೀವೆಲ್ಲ ಟೈಮ್ ಇದ್ದಾಗ ಆಫ್ಟರ್ನೂನ್ ಅವರ್ಸ್ ಅಲ್ಲಿ ಸ್ಕೂಲ್ಗೆಲ್ಲ ವಿಸಿಟ್ ಮಾಡ್ಬೇಕು. ಮಕ್ಕಳು ಬರ್ತಾ ಇದಾರೆ ಇಲ್ಲ, ಅಟೆಂಡೆನ್ಸ್ ಇಲ್ಲೇ ಹಾಸ್ಟೆಲ್ ಇಂದ ನೇರವಾಗಿ ಸ್ಕೂಲಿಗೆ ಹೋಗ್ತಾರೆ ಇಲ್ಲ, ಕಾಲೇಜ್ ಹೋಗ್ತಾರೆ ಇಲ್ಲ, ಅದನ್ನೆಲ್ಲ ಗಮನಿಸ್ಬೇಕು. ಯಾವಾಗ ನೀವು ಕೇರ್ ಅಂತ ಒಂದು ಕಾಳಜಿ ಅಂತ ನೀವು ಬಂತಂದ್ರೆ ಅದು ಎಲ್ಲಾ ಕೆಲಸಗಳು ಆಟೋಮೆಟಿಕ್ ಆಗಿ ಸ್ಟಾರ್ಟ್ ಆಗ್ಬಿಡ್ತದೆ. ಡೈಲಿ ಹಾಸ್ಟೆಲ್ಸ್ ಹೋಗ್ಬೇಕು. ಈ ಕೆಲವೊಬ್ರಿಗೆ ಒತ್ತಡ ಇದೆ ಇಲ್ಲ ಅಂತಲ್ಲ, ಒಬ್ಬೊಬ್ರಿಗೆ 3-4 ಹಾಸ್ಟೆಲ್ಸ್ ಚಾರ್ಜ್ ಇದೆ. ಅಂತ ಟೈಮಲ್ಲಿ ಡೈಲಿ ಒಂದೊಂದು ಸೊ ಇಂಪಾಸಿಬಲ್ ಅನ್ನೋದು ಯಾವುದೂ ಇರಲ್ಲ ನನಗೆ ತಿಳಿದ ಪ್ರಕಾರ. ಎಲ್ಲರೂ ಇದ್ರದ್ದು ಒಂದು ಉಪಯೋಗ ತಗೊಳ್ತಿ. ನಮ್ಮ ಈ ಸಮಯದಲ್ಲಿ ನಾನು ನಮ್ಮ ಆಯುಕ್ತರಿಗೆ ಒಂದು ಬಹಳ ಕೃತಜ್ಞತೆ ಅರ್ಪಿಸಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇಂಥ ಒಂದು ತರಬೇತಿಯನ್ನ ಆಯೋಜನೆ ಮಾಡಿ ಅಂತ ನಮ್ಮವರು ನಿರ್ದೇಶನ ಕೊಟ್ಟಿರೋದ್ರಿಂದ ಉಪಯೋಗ ಆಗ್ತದೆ. ಪರ್ಸನಾಲಿಟಿ ಡೆವಲಪ್ಮೆಂಟ್ ಯಾವಾಗ ನಮ್ಮ ವಾರ್ಡನ್ಸ್ ಮಾನಸಿಕವಾಗಿ ಸದೃಢರಾದಾಗ ಆಟೋಮೆಟಿಕ್ ಆಗಿ ವಿದ್ಯಾರ್ಥಿಗಳು ಕೂಡ ಪ್ರೋಗ್ರೆಸ್ ಆಗ್ತದೆ ಅಂತಂದು ಸಾಹೇಬರು ವಿಚಾರ ಮಾಡಿ ಒಂದು ತರಬೇತಿಯನ್ನು ಇಟ್ಟಿದ್ದಾರೆ. ಸೊ ಎಲ್ಲರೂ ಇದ್ರದ್ದು ಒಂದು ತರಬೇತಿ ಉಪಯೋಗ ತಗೊಂಡು ನಿಮ್ಮ ಹಾಸ್ಟೆಲ್ ಎಳೆಗಾಗಿ ಸಲ್ಲಿಸ್ಲಿಕ್ಕೆ ಸಾಕು. ಅಷ್ಟು ಬಿಟ್ಟರೆ ಬೇರೆದೇನು ಮಾಡೋದು ಬೇಕಾಗೋದಿಲ್ಲ. ಎಲ್ಲರೂ ಮಾಡ್ತಿರೋಂಥ ಭರವಸೆಯಿಂದ ನಾನು